ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಮೌನದ ಕುರಿತಾಗಿ ವ್ಯಾಖ್ಯಾನಗಳನ್ನ ಅರ್ಥವನ್ನು ವಿವರಿಸಿ ಹೇಳ್ತಾ ಇದ್ರು. ಯಾವನ ಸಕಲ ವೃತ್ತಿಗಳು ಅಮಲ ಶಾಂತಿ ಪರಿಪೂರ್ಣಗಳಾಗಿರುವವೋ ಅಂಥವನು ಜಾಗೃತಿನಲ್ಲಿಯೇ ಇದ್ದು ಮೊದಲಿಂದ ಕೊನೆಯವರೆಗೂ ನಿಪುಣವಾಗಿ ವ್ಯವಹಾರ ಮಾಡುವನಾದರೂ ಅವನು ಯಾವಾಗಲೂ ತುರ್ಯಾವಸ್ಥೆಯಲ್ಲೇ ಇರ್ತಕ್ಕಂಥವನು. ಯಾರು? ಯಾವನ ಸಕಲ ವೃತ್ತಿಗಳು ಅಮಲ ಶಾಂತಿ ಪರಿಪೂರ್ಣಗಳಾಗಿರುವವು. ಅಂದರೆ ಯಾವ ವ್ಯಕ್ತಿಯ ಸಕಲ ವೃತ್ತಿಗಳು ಯಾವ ಮಲವಿಲ್ಲದೆ ಅಮಲ ಶಾಂತಿ ಪರಿಪೂರ್ಣಗಳಾಗಿರುವವೋ, ಅಂದರೆ ಅವನು ಯಾವ ವ್ಯಕ್ತಿ ಮನಸ್ಸನ್ನು ಸಂಪೂರ್ಣ ನಿಲುಗಡೆಯನ್ನು ಮಾಡಿ ಕೇವಲ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ವೃತ್ತಿಗಳನ್ನ ಮಾಡ್ತಾ ಹೋಗ್ತಾನೋ ಅಂಥವನು ಜಾಗೃತಿನಲ್ಲಿದ್ದರೂ ಕೂಡ ಮೊದಲಿನಿಂದ ಕೊನೆವರೆಗೂ ನಿಪುಣವಾಗಿ ವ್ಯವಹಾರ ಮಾಡುವವನಾದರೂ ಅವನು ಯಾವಾಗಲೂ ತುರ್ಯಸ್ಥನೇ ಆಗಿರ್ತಾನೆ. ತುರ್ಯಾವಸ್ಥೆಯಲ್ಲಿಯೇ ಇರ್ತಕ್ಕಂಥವನು ಅವನು. ಇದು ಜ್ಞಾನಿಗಳ ಒಂದು ಲಕ್ಷಣ. ನಮ್ಮ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಗ್ರಂಥವನ್ನು ಬರಿತಾಯಿದ್ರು. ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥವನ್ನು ಬರಿತಾಯಿದ್ರು. ಅವರು ಸಮಾಧಿ ಸ್ಥಿತಿಯಲ್ಲಿ ಇರ್ತಿದ್ರು. ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ಆ ಸಮಾಧಿ ಸ್ಥಿತಿಯಲ್ಲಿ ಪಡೆದಂಥ ಅನುಭವಗಳನ್ನು ಅವರೇನು ಮಾಡ್ತಾಯಿದ್ರು ಅಂದರೆ ಲಿಖಿತ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಬರಿತಾಯಿದ್ರು. ಆಗ ಬರೆಯುವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಎಷ್ಟು ವಿಚಾರಗಳನ್ನು ಬರೀಬೇಕೋ, ಏನು ಬರೀಬೇಕೋ ಅದಷ್ಟನ್ನು ಮಾತ್ರ ಬರಿತಾಯಿದ್ರು. ಅಷ್ಟಕ್ಕೆ ಮಾತ್ರ ಮನಸ್ಸು ಕೆಲಸ ಮಾಡ್ತಾಯಿತ್ತು. ಅದಷ್ಟನ್ನು ಬರದೇ ಆದಮೇಲೆ ಮನಸ್ಸು ಈಚೆಗೂ ಹೋಗ್ತಾ ಇರಲಿಲ್ಲ, ಆಚೆಗೂ ಹೋಗ್ತಾ ಇರಲಿಲ್ಲ, ಆ ಕಡೆಗೆ ಹೋಗ್ತಾ ಇರಲಿಲ್ಲ, ಈ ಕಡೆಗೆ ಹೋಗ್ತಾ ಇರಲಿಲ್ಲ, ಸ್ತಬ್ಧವಾಗಿ ನಿಲ್ತಾಯಿತ್ತು. ಮತ್ತೆ ಸಮಾಧಿ ಸ್ಥಿತಿ. ಇದನ್ನು ಅವರು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನು ಯಾಕೆ ಹೇಳಿದೆ ಅಂದರೆ ನಮಗೆ ಅತ್ಯಂತ ಸಾಕ್ಷಿ ರೂಪವಾಗಿ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಪರಮಸಾಕ್ಷಿ ಅಂದರೆ ಗುರುಗಳ ಈ ಮಾತುಗಳು. ಈ ಮಾತಿಗೆ ಇದು ತುಂಬ ಹತ್ತಿರವಾದಂಥ ಮಾತು. ಹತ್ತಿರವಾದದ್ದು ಅನ್ನೋದಕ್ಕಿಂತ ತುಂಬ ಹೋಲಿಕೆಯನ್ನು 100ಕ್ಕೆ 100 ಭಾಗ ಹೋಲಿಕೆಯನ್ನು ಕೊಡ್ತಕ್ಕಂಥ ಮಾತು. ಯಾವನ ಸಕಲ ವೃತ್ತಿಗಳು ಅಮಲ ಶಾಂತಿ ಪರಿಪೂರ್ಣಗಳಾಗಿರುವವೋ ಅಂಥವನು ಜಾಗೃತನಲ್ಲಿಯೇ ಇದ್ದು ಮೊದಲಿಂದ ಕೊನೆವರೆಗೂ ನಿಪುಣವಾಗಿ ವ್ಯವಹಾರ ಮಾಡುವವನಾದರೂ ಅವನು ಯಾವಾಗಲೂ ತುರ್ಯಸ್ಥನೇ. ಆ ವ್ಯವಹಾರವನ್ನು ಮಾಡುವಾಗಲೂ ಕೂಡ ತುರ್ಯ ಸ್ಥಿತಿಯಲ್ಲೇ ಇದ್ದು ವ್ಯವಹಾರವನ್ನು ಮಾಡ್ತದೆ. ಅವನು ಸದೇಹನಾದರೂ ವಿದೇಹನೇ, ಬ್ರಹ್ಮಜ್ಞನೇ. ನೀನು ಹಾಗೆ ಆಗಿ ಆಕಾಶದಂತೆ ಪರಮಶುದ್ಧನಾಗಿರುವೆ, ಸಾಧುವೆ. ನಿನಗೆ ಅಂತಹ ಸ್ಥಿತಿಯು ಬಂದಿರುವುದು. ರಾಮನಿಗೆ ಹೇಳ್ತಾ ಇದ್ದಾರೆ ವಸಿಷ್ಠರು, ನೀನು ಅಂಥ ಸ್ಥಿತಿಯನ್ನು ತಲುಪಿ ಆಗಿದೆ ರಾಮ, ನಿನಗೇನು ಅವಶ್ಯಕತೆ ಇಲ್ಲ. ಆದರೂ ಕೂಡ ನೀನು ದುಃಖಕ್ಕೆ ಎಡೆ ಮಾಡಿ ಕೊಡ್ತಾ ಇದೀಯಾ. ನೋಡಿ ಎಂಥ ಪರಮ ಸುಖಿಯಾದಂಥ ಸ್ಥಿತಿಯನ್ನು ರಾಮ ತಲುಪಿದ್ದಾನೆ. ಅಂಥ ಪರಮ ಸುಖದ ಸ್ಥಿತಿ ಅದು. ಆದರೂ ರಾಮ ಜಗದ್ವ್ಯವಹಾರವನ್ನು ನೋಡಿ ಎಲ್ಲೋ ಕಿಂಚಿತ್ ಅಲುಗಾಟ ಆದಂತಿತ್ತೇನೋ ಮನಸ್ಸು. ಇಲ್ಲಿ ರಾಮನ ಸ್ಥಿತಿ ಏನು ಅಲುಗಾಟ ಆಗಿಲ್ಲ. ಇಂಥದ್ದೊಂದು ಸ್ಥಿತಿಗೆ ಒಬ್ಬ ಸಾಧಕ ತಲುಪಿದರೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ ಅನ್ನೋದನ್ನು ಮುಂದಿಟ್ಕೊಂಡು ಆ ಸ್ಥಿತಿಯಿಂದ ಹಿಂದಕ್ಕೆ ಬಂದು ಈ ತುರ್ಯಾವಸ್ಥೆಯಲ್ಲಿಯೇ ನಿಲ್ಲಬೇಕು, ಹುಷಾರಾಗಿರಬೇಕು, ಎಚ್ಚರವಾಗಿರಬೇಕು ಅನ್ನೋದಕ್ಕೋಸ್ಕರ ಈ ಯೋಗ ವಾಸಿಷ್ಠ ಉತ್ಪತ್ತಿ ಆಯ್ತೇನೋ, ಸಾಧಕನನ್ನು ಎಚ್ಚರಿಸಲಿಕ್ಕಾಗಿಯೇ ಉತ್ಪತ್ತಿ ಆಯ್ತೇನೋ ಯೋಗ ವಾಸಿಷ್ಠ ಅನ್ನುವಂತೆ ರಾಮನ ಸ್ಥಿತಿಯನ್ನು ಉದಾಹರಣೆ ಕೊಟ್ಟು ವಸಿಷ್ಠರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಓಂ ಎಂದು ಪ್ರಣವವನ್ನು ಅನುಸಂಧಾನ ಮಾಡುತ್ತಾ ಸರ್ವ ಜನ್ಮಾಂತರಗಳ ವಾಸನಾ ಜಾಲವೆಲ್ಲವೂ ಸಂಪೂರ್ಣವಾಗಿ ಅಸ್ತವಾಗಿ ಹೋಗಿರಲು ಉಳಿಯುವ ಏಕವಾದ ತುರ್ಯದಲ್ಲಿ ನಿಲ್ಲುವವನಾಗು. ತ್ವಂ ಅಹಂ ಅನ್ಯತ್ ಎಂಬುದು ಯಾವುದೂ ಸತ್ಯವಲ್ಲ, ಎಲ್ಲವೂ ಕೂಡ ಅಂತರಾಭಂ, ಅಂದರೆ ದೇಹದೊಳಗೆ ನಾಡಿಗಳಲ್ಲಿ ಅನುಭವಿಸುವ ಕನಸಿಗೆ ಸಮಾನವಾಗಿ. ಈಗ ಒಂದೊಂದು ರಹಸ್ಯ ಈಚೆಗೆ ಬರ್ತಾ ಇದೆ, ನೋಡ್ತಾ ಹೋಗ್ಬೇಕು. ದೇಹದೊಳಗೆ ನಾಡಿಗಳಲ್ಲಿ ಅನುಭವಿಸುವ ಕನಸಿಗೆ ಸಮವಾಗಿ. ನಾವು ಕನಸನ್ನು ಎಲ್ಲಿ ಅನುಭವಿಸ್ತೀವಿ? ದೇಹದೊಳಗಿರ್ತಕ್ಕಂಥ ನಾಡಿಗಳಿಗೆ ಅನುಭವಕ್ಕೆ ಬರ್ತಾ ಇರೋದು ಯಾವುದು? ಕನಸು. ಚೆನ್ನಾಗಿ ತಿಳ್ಕೋಬೇಕು. ಯಾಕಂದರೆ ಇಲ್ಲಿ
ಬುದ್ಧಿ ಕೆಲಸ ಮಾಡೋದಿಲ್ಲ, ಮನಸ್ಸು ಕೆಲಸ ಮಾಡೋದಿಲ್ಲ, ದೇಹ ಕೆಲಸ ಮಾಡೋದಿಲ್ಲ, ನಾಡಿಗಳ ಮೂಲಕ ಅನುಭವಕ್ಕೆ ಬರ್ತಾ ಇರ್ತದೆ ಈ ಕನಸು ಎಂಬುದು. ಇಂಥ ರಹಸ್ಯವನ್ನು ಇಲ್ಲಿ ಒಡೆದೇಳ್ತಾ ಇದ್ದಾರೆ. ಓಂ ಎಂದು ಪ್ರಣವವನ್ನು ಅನುಸಂಧಾನ ಮಾಡುತ್ತಾ, ಅನುಸಂಧಾನ ಮಾಡೋದಂದ್ರೇನು? ಓಂಕಾರವನ್ನೇ ಸದಾಕಾಲ ಜಪಿಸುತ್ತಿರಬೇಕು ಅಂತ. ಅನುಸಂಧಾನ ಮಾಡೋದಂದ್ರೆ ಜಪ ಮಾಡೋದು ಅಂತನಾ? ಹಾಂ. ಓಂ ಎನ್ನುವುದು ತನ್ನಷ್ಟಕ್ಕೆ ತಾನೇ ನುಡಿತಾ ಇರ್ತದೆ. ಯಾವ ರೂಪದಲ್ಲಿ? ಸೋಹಂ ರೂಪದಲ್ಲಿ. ಓಂಕಾರಕ್ಕೂ ತಾಯಿ ಮಂತ್ರ ಯಾವುದು? ಸೋಹಂ. ಆ ಸೋ ಎನ್ನುವ ಅಕ್ಷರದ ಸ ಪ್ಲಸ್ ಓ, ಸೋ. ಅದರಲ್ಲಿ ಸಾವನ್ನು ತೆಗೆದಾಕಿ ಅದರ ಮುಂದಿರ್ತಕ್ಕಂಥ ಓಕಾರ, ಓ, ಅದನ್ನೇ ಇಲ್ಲಿ ಆ ಸೋ ಹಂ, ಆ ಹಂ ಸೊನ್ನೆ ಇದೆಯಲ್ಲ, ಆ ಸೊನ್ನೆ ಇವುಗಳನ್ನ ಸೇರಿಸಿ ಓಂ ಅಂತ ಓಂಕಾರವಾಗಿದ್ದು. ಸೋ ಇಂದ ಆ ಸೊನ್ನೆಯನ್ನು ಸೇರಿಸಿ ಓಂಕಾರವಾಗಿದ್ದು. ಅದನ್ನೇ ಇಲ್ಲಿ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಅದನ್ನೇ ಬರೆದಿರೋದು. ಓಂಕಾರಕ್ಕೂ ಕೂಡ ತಾಯಿ ಮಂತ್ರವಾಗಿರ್ತಕ್ಕಂಥದ್ದು ಈ ಸೋಹಂ ಮಂತ್ರ. ಈ ಸೋಹಂ ಮಂತ್ರವನ್ನು ಅನುಸಂಧಾನ ಮಾಡ್ತಿರೋದು. ಅನುಸಂಧಾನ ಮಾಡೋದು ಅಂದ್ರೇನು? ಮನಸ್ಸು ಅಂತಕ್ಕಂಥದ್ದು ಅಲ್ಲಿ ಮಂತ್ರದ ಜೊತೆಯಲ್ಲಿ ವಿಲಯವಾಗಿ ನಾನೇ ಪರಬ್ರಹ್ಮನೆಂಬ ಸೋಹಂ ಭಾವದಲ್ಲಿ ಅದು ಕೆಲಸವನ್ನು ಮಾಡ್ತಾ ಇರ್ತದೆ. ಅದನ್ನೇ ಅನುಸಂಧಾನ ಅಂತಕ್ಕಂಥದ್ದು. ಇಲ್ಲಿ ಓಂಕಾರವನ್ನು ಜಪ ಮಾಡೋದು ಅಂದರೆ ಅದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳದೆ ಏನು ಮಾಡ್ತಿರ್ತಾರೆ, ನಾನು ಓಂಕಾರವನ್ನು ಜಪ ಮಾಡಬೇಕಂತ ಓಂ 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 ಅಂತ ಮನಸ್ಸಿನಲ್ಲಿ ಜಪ ಮಾಡ್ತಾನೆ ಇರ್ತಾರೆ. ಆಗ ಈ ಸ್ಥಿತಿಯನ್ನು ತಲುಪೋದಕ್ಕಾಗೋದಿಲ್ಲ. ಯಾವ ಸ್ಥಿತಿಯನ್ನು? ತುರ್ಯಾವಸ್ಥೆಯನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಜಾಗೃತಾವಸ್ಥೆಯಲ್ಲೇ ಉಳಿದು ಬಿಡ್ತೀವಿ. ಮತ್ತೇನು ಮಾಡಬೇಕು? ಓಂಕಾರವನ್ನು ವಿಭಜನೆ ಮಾಡಬೇಕು. ಓಂಕಾರವನ್ನು ಒಡೆದು ಎರಡಾಗಿ ಮಾಡಬೇಕು. ಆ ಓಂಕಾರವನ್ನು ಒಡೆದು ಎರಡು ಮಾಡಿದಾಗ ಅದೇನಾಗುತ್ತೆ? ಓಂ ಎಂಬುದು ಸೋಹಂ ಆಗಿ ಬದಲಾಗುತ್ತೆ. ಆ ಸೋಹಂ ಎಂಬುದು ಎರಡಾಗಿ ಯಾವಾಗ ಬದಲಾಗುತ್ತೆ? ಆ ಓಂಕಾರವನ್ನು, ಆ ಸೋಹಂ ಮಂತ್ರವನ್ನು ಉಸಿರಾಟದ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಉಸಿರು ಒಳಗಡೆ ಹೋಗುವಾಗ ಸೋ ಅಂತ, ಉಸಿರು ಹೊರಗೆ ಬರುವಾಗ ಹಂ ಅಂತ ತಗೊಳ್ಬೇಕು. ಆಗೇನಾಗುತ್ತೆ? ಉಸಿರಾಟದ ಜೊತೆಯಲ್ಲಿ ಅಂದರೆ ಪ್ರಾಣವಾಯುವಿನ ಜೊತೆಯಲ್ಲಿ ಮನಸ್ಸು, ಆ ಮಂತ್ರ ಎಲ್ಲವೂ ಒಟ್ಟಾಗಿ ಸೇರಿಕೊಳ್ತದೆ. ಈಗ ಅದು ತನ್ನಷ್ಟಕ್ಕೆ ತಾನೇ ಅದು ಸೋಹಂ ಸೋಹಂ ನಾನೇ ಪರಬ್ರಹ್ಮನೆಂಬ ಸ್ಥಿತಿಯಲ್ಲಿ ಅನುಸಂಧಾನವನ್ನು ಮಾಡ್ತಾ ಇರ್ತದೆ. ಇಲ್ಲೇ ಗುರುಗಳು ಅದನ್ನೇ ಹೇಳ್ತಿರೋದು. ಓಂ ಎಂದು ಪ್ರಣವವನ್ನು ಅನುಸಂಧಾನ ಮಾಡುತ್ತಾ ಸರ್ವ ಜನ್ಮಾಂತರಗಳ ವಾಸನಾ ಜಾಲವೆಲ್ಲವೂ ಸಂಪೂರ್ಣವಾಗಿ ಅಸ್ತವಾಗಿ ಹೋಗಿರಲು. ಈ ಓಂಕಾರವನ್ನು ಅನುಸಂಧಾನ ಮಾಡ್ತಾ ಇದ್ರೆ ಅಥವಾ ಈ ಸೋಹಂ ಮಂತ್ರವನ್ನು ಅನುಸಂಧಾನ ಮಾಡ್ತಾ ಏನಾಗುತ್ತೆ ಅಂದರೆ ಸರ್ವ ಜನ್ಮಾಂತರಗಳ, ಸರ್ವ ಅಂದರೆ ಏನು ಅಂತ ಅರ್ಥ ಅಂದರೆ ಕೇವಲ ನಾವು ಮಾನವ ಜನ್ಮವನ್ನೇ ತಾಳೆ ಬಂದಿರೋದಿಲ್ಲ. 84 ಲಕ್ಷ ಜೀವರಾಶಿಗಳ ಜನ್ಮ ಏನಿದೆಯಲ್ಲ, ಎಲ್ಲ ಜನ್ಮಗಳನ್ನು ಎತ್ತಿರ್ತೀವಿ. ಅದಕ್ಕೆ ಸರ್ವ ಅನ್ನೋ ಪದವನ್ನು ಸೇರಿಸಿರೋದಿಲ್ಲಿ. ಸರ್ವ ಎಲ್ಲ ದೇಹಗಳನ್ನು ಅನುಭವಿಸಿರ್ತೀವಲ್ಲ ಅಲ್ಲಿ, ಮತ್ತು ಜನ್ಮಾಂತರಗಳ ಬಹು ಜನ್ಮಗಳನ್ನು ತಾಳಿರ್ತೀವಿ, ಬಹು ವಿಧದ ಜನ್ಮಗಳನ್ನು ತಾಳಿರ್ತೀವಿ. ಅರ್ಥ ಆಗ್ತಿದಲ್ವಾ? ಅನೇಕ ಜೀವಕೋಟಿಗಳೇನಿದೆಯಲ್ಲ, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು, ಈ ಅಂಡಜ, ಪಿಂಡಜ, ಸ್ವೇದಜ, ಉದ್ವಿಜ ಅಂತ 4 ಪ್ರಭೇದಗಳನ್ನು ಏನು ಹೆಸರಿಸಿದಾರಲ್ಲ, ಇವೆಲ್ಲ 84 ಲಕ್ಷ ಜೀವರಾಶಿಗಳ ಪ್ರಭೇದಗಳು. ಆ ಎಲ್ಲ ದೇಹಗಳನ್ನು ತಳೆದಿರ್ತೀವಿ. ಅದಕ್ಕೆ ಸರ್ವ ಅಂತ ಸೇರಿಸಿದ್ರು. ಜನ್ಮಾಂತರಗಳ ಅಂದರೆ ಅಲ್ಲಿ ಒಂದೊಂದು ವಿಧದಲ್ಲಿ ಒಂದೊಂದು ಜನ್ಮಗಳನ್ನ ತಳೆದಿರ್ತೀವಲ್ಲ, ಅದರಿಂದ ಸರ್ವ ಜನ್ಮಾಂತರಗಳ ವಾಸನಾ ಜಾಲವೆಲ್ಲವೂ, ಆ ಎಲ್ಲ 84 ಲಕ್ಷ ಜೀವರಾಶಿಗಳ ಜನ್ಮಗಳನ್ನು ಮತ್ತೆ ಹುಟ್ಟಿರೋದ್ರಿಂದ ಜನ್ಮಾಂತರಗಳ ವಾಸನಾ ಜಾಲವೆಲ್ಲವೂ ಸಂಪೂರ್ಣವಾಗಿ ಅಸ್ತವಾಗಿ ಹೋಗಿರಲು. ಸಂಪೂರ್ಣವಾಗಿ ಅಸ್ತವಾಗಿ ಹೋಗಿರಬೇಕು ವಾಸನಾ ಜಾಲ. ಅರ್ಥ ಆಗ್ತಿದೆಯಲ್ಲ? ನಾವು ಕೇವಲ ಇದು ನನಗೆ ಮನುಷ್ಯ ಜನ್ಮ, ಇಲ್ಲಿ ಮಾತ್ರ ನನಗೆ ವಾಸನ ಇದೆಯೇನೋ, ಇದನ್ನು ಕಳ್ಕೊಬಿಡ್ತೀನಿ ಅಂತ ಪ್ರಯತ್ನ ಪಡ್ತಾ ಇರ್ತೀನಿ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಸರ್ವ ಜನ್ಮಾಂತರಗಳ ವಾಸನ ಜಾಲ. ಅದನ್ನು ಕಳಿಬೇಕಾದ್ರೆ ಸಾಧನೆ ಎಷ್ಟು ಗಟ್ಟಿಮುಟ್ಟಾಗಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ತೀವ್ರತರವಾದ ಸಾಧನೆ ಬೇಕು ಅನ್ನೋದು. ಅದರಿಂದ ಇಲ್ಲಿ ಸರ್ವ ಜನ್ಮಾಂತರಗಳ ವಾಸನಾ ಜಾಲವೆಲ್ಲವೂ ಸಂಪೂರ್ಣವಾಗಿ ಅಸ್ತವಾಗಿ ಹೋಗಿರಲು ಉಳಿಯುವ ಏಕವಾದ ತುರ್ಯದಲ್ಲಿ ನಿಲ್ಲುವನಾಗು. ನೀನು ಆ ಅವಸ್ಥೆಯಲ್ಲಿ ನಿಲ್ಲು ರಾಮ. ಮತ್ತೆ ಏನು ಮಾಡಬೇಕು? ತ್ವಂ ಅಹಂ ಅನ್ಯತ್ ಎಂಬುದು ಯಾವುದೂ ಸತ್ಯವಲ್ಲ. ತ್ವಂ ಅಂದರೆ ಅದು ನೀನೇ ಆಗಿದ್ದೀಯ ಅಂತಾರಲ್ಲ, ತತ್ ತ್ವಂ ಅಸಿ ಅಂತ. ನೀನು, ತ್ವಂ ಅಂದರೆ ನೀನು,
ಅಹಂ ಅಂದರೆ ನಾನು, ಅನ್ಯತ್ ಬೇರೆದು ಅನ್ನುವ ಭಾವನೆಗಳೇನಿರ್ತಾವಲ್ಲ ಅದು ಯಾವುದೂ ಸತ್ಯವಲ್ಲ. ಎಲ್ಲವೂ ಕೂಡ ಅಂತರಾಭಂ ಅಂದರೆ ದೇಹದೊಳಗೆ ನಮಗೆ ನಾಡಿಗಳಲ್ಲಿ ಕನಸು ಅನುಭವಕ್ಕೆ ಬರುತ್ತಲ್ಲ ಆ ರೀತಿಯಲ್ಲಿ ಆಗಿರುವುದು. ಇದನ್ನು ತಿಳಿದು ಚಿದಾಕಾಶ ಕೋಶನಾಗಿ ಜೀವನ್ಮುಕ್ತನಾದ ಜ್ಞಾನಾಗಿ, ಜೀವನ್ಮುಕ್ತಜ್ಞನಾದ ಜ್ಞಾ ಆಗಿ, ಜ್ಞಾ ಅಂತ ಒಂದು ಅಕ್ಷರವನ್ನು ಮಾತ್ರ ಹೆಸರಿಸಿದ್ದಾರೆ. ಜ್ಞಾ ಅಂದ್ರೇನು? ನೀನೇ ಪರಮಾತ್ಮನೆಂಬುದನ್ನು ತಿಳಿದು ನೀನು ಸ್ಥಿರನಾಗಿರು ಅಂತ ಇಲ್ಲಿ ರಾಮನಿಗೆ ಉಪದೇಶವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.